ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದರೆ, ನಮ್ಮ ಏರಿಯಾದಲ್ಲಿ 101 ಗಣೇಶದು ಮೆರವಣಿಗೆ ಆಗ್ತಿದೆ. ಸೊ ಎಲ್ಲ ಯಾವ ರೀತಿ ವಿಧ ವಿಧವಾದ ಗಣೇಶಗಳನ್ನ ತೊಗೊಂಡು ಬರ್ತಾರೆ, ಯಾವ ರೀತಿ ಮೆರವಣಿಗೆ ನಡೆಯುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಲಂಕೆಯ ಹೆಬ್ಬಾಗಿಲಿನಲ್ಲಿ ತಡೆದು ನಿಲ್ಲಿಸಿದವಳೆ ಲಂಕಾ ಕಾವಲಿಗೆಂದೇ ನಿಯುಕ್ತಳಾದ ಮಹಾಮಾಯಾವಿ ಲಂಕಿಣಿ. ಎಲ್ಲಿಗಿದು ಪ್ರಯಾಣ? ನುಸುಳುವುದು ಎಲ್ಲಿಗೆ? ಕೇಳುವವರು ಯಾರು ಇಲ್ಲವೆಂದು ಅಂದುಕೊಂಡೆಯಾ? ಯಾರು ನೀನು? ಇಲ್ಲಿಗೇಕೆ ಬಂದೆ? ನಾನೊಬ್ಬ ವಾನರ. ಲಂಕಾಪುರದ ಭವ್ಯತೆಯ ಬಗೆಗೆ ಸಾಕಷ್ಟು ಕೇಳಿದ್ದೇನೆ. ಅದನ್ನೊಮ್ಮೆ ಕಣ್ಣಾರೆ ಕಂಡು ಹೋಗಬೇಕೆಂಬ ಹಬ್ಬಲದಿಂದ ಬಂದಿದ್ದೇನೆ. ಒಳಗೆ ಹೋಗಲು ಬಿಡು. ಅಷ್ಟಕ್ಕೂ ಹೋಗದಂತೆ ತಡೆಯಲು ನೀನೇ ಯಾರು? ಓಹೋ, ನಿನಗೆ ನಾನು ಯಾರೆಂದು ತಿಳಿಯಬೇಕೆ? ಕೇಳಿ, ಸಾಕ್ಷಾತ್ ಲಂಕಾಪುರಧೀಶನಾಗಿರುವ ಅಸುರೋತ್ತಮ ರಾವಣೇಶ್ವರನಿಂದ ಲಂಕಾ ನಗರದ ಬಾಗಿಲು ಕಾಯುವುದಕ್ಕೆಂದೇ ನೇಮಕವಾದವಳು ನಾನು. ನಾನೇ ಲಂಕಿಣಿ. ಲಂಕೆಗೆ ನುಗ್ಗಲು ಬಂದ ಎಂತೆಂತಹ ವೀರರನ್ನೇ ಕಟ್ಟಿಗೆಯಂತೆ ತಟಪಟ ಮುರಿದು 4 ದಿಕ್ಕುಗಳಿಗೆ ಎಸೆದವಳು ನಾನು. ನಿನ್ನನ್ನು ನನ್ನ ಕಾಲ ಹೆಬ್ಬರಲಿನಿಂದ ಒತ್ತಿ ಜಜ್ಜಿ ಬಿಡುತ್ತೇನೆ. ತೊಲಗಿಲ್ಲಿಂದ. ಏನೇ ಮಾಯಾವಿ, ನನಗೀಗ ಲಂಕೆಯ ಅರಮನೆ ಉದ್ಯಾನಗಳೆಲ್ಲವನ್ನ ನೋಡಿ ಒಂದಷ್ಟು ವಿಹರಿಸಬೇಕೆಂದು ಮನಸ್ಸಾಗಿದೆ. ಒಮ್ಮೆ ಹೋಗಲು ಬಿಡು. ಎಲ್ಲವೋ ಹಠಮಾರಿ ಮರ್ಕಟ. ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇನೋ? ನೀನು ನನ್ನ ಕೈಯಲ್ಲಿ ಸಾಯಲು ಸಿದ್ಧನಾದಂತಿದೆ. ನಿನ್ನ ಈ ಬೆದರಿಕೆಗೆ ನಾನು ಹೆದರುವವನಲ್ಲ. ನೋಡೀಗ ನಿನ್ನ ಕಣ್ಣೆದುರೇ ಹೊರನುಗ್ಗಿ ಲಂಕೆಯ ಅಂಗಳವನ್ನು ಸೇರುವೆ. ಓಹೋ, ನೋಡಿಯೇ ಬಿಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಸೊ ಗೈಸ್ ಇವಾಗ ಮನೆಗೆ ಬಂದೆ, ಇಟ್ಸ್ ಟೈಮ್ ಟು ಸ್ಲೀಪ್. ಊಟದೇನು ನೆಸೆಸಿಟಿ ಇಲ್ಲ, ಪ್ರಸಾದ ತಿಂದೇನೆ ಹೊಟ್ಟೆ ತುಂಬೋಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೊಸ ಹೊಸ ಕಂಟೆಂಟ್ ಜೊತೆ ಇಲ್ಲಿ ಬರ್ತಾ ಇರ್ತೀನಿ. ಅಂಟಿಲ್ ದ್ಯಾನ್ ಸ್ಟೇ ಟ್ಯೂನ್, ಲವ್ ಯು ಆಲ್, ಬಾಯ್ ಬಾಯ್.